ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬರುವಂಥ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗೆ ಸೊಲ್ಯೂಷನನ್ನು ಹೇಳ್ತಾ ಹೋಗೋಣ. ನಾನು ಇಲ್ಲಿ ಹಳೆ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿರೋ ಕಂಪ್ಯೂಟರ್ ಬೇಸಿಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, PCKSISF 2017ನಲ್ಲಿರೋ ಕ್ವಶನ್ ಪೇಪರ್ಸನ್ನು ನೋಡ್ತಾ ಹೋಗೋಣ. ಅದರಂತೆ 2018-19 ವರೆಗೂ ಕವರ್ ಮಾಡಿದ್ದೀನಿ, ನೋಡೋಣ. ಓಕೆ, ಫೈರ್ವಾಲ್ ಅಪ್ಲಿಕೇಶನ್ ರಿಲೇಟ್ಸ್ ಟು. ಫೈರ್ವಾಲ್ ಅಪ್ಲಿಕೇಶನ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಕಂಪ್ಯೂಟರ್ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ, ಫೈರ್ ಸೇಫ್ಟಿ, ನನ್ ಆಫ್ ದಿ ಅಬೋವ್. ಅಂದರೆ ಗಣಕಯಂತ್ರ ಸುರಕ್ಷತೆ, ರಾಷ್ಟ್ರೀಯ ಸುರಕ್ಷತೆ, ಅಗ್ನಿ ಸುರಕ್ಷತೆ ಮೇಲ್ನೇ ಯಾವುದು ಅಲ್ಲ ಅಂತ ಆನ್ಸರ್ಸ್ ಇದ್ದಾವೆ. ಇದು ಕಂಪ್ಲೀಟ್ಲಿ ರಿಲೇಟೆಡ್ ಟು ಕಂಪ್ಯೂಟರ್ ಸೆಕ್ಯೂರಿಟಿ, ಅಂದರೆ ಗಣಕಯಂತ್ರ ಸುರಕ್ಷತೆ. A firewall is a network security tool that prevents unauthorized access to a network. Firewalls can be hardware, software or cloud-based. Firewall ಅನ್ನೋದು ಒಂದು ನೆಟ್ವರ್ಕ್ ಸೆಕ್ಯೂರಿಟಿ ಟೂಲ್. ಇದರಿಂದ ಅನ್ಅಥರೈಸ್ಡ್ ಎಕ್ಸೆಸ್ ಪ್ರಿವೆಂಟ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ಹಾರ್ಡ್ವೇರ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಕೂಡ ಇರ್ಬೋದು. ದ ಟೆಲಿವಿಷನ್ ರಿಮೋಟ್ ಕಂಟ್ರೋಲ್ ಮೋಸ್ಟ್ಲಿ ಯೂಸಸ್ ವಿಚ್ ಆಫ್ ದಿ ಫಾಲೋಯಿಂಗ್ ವೇವ್ಸ್. ದೂರದರ್ಶನದ ರಿಮೋಟ್ ಕಂಟ್ರೋಲ್ನಲ್ಲಿ ಹೆಚ್ಚಾಗಿ ಈ ವೇವ್ಸ್ ಅನ್ನ ಬಳಸ್ತಾರೆ ಅಂತ ಕೇಳಿದ್ದಾರೆ. ಗಾಮಾ ರೇಸ್, ಟ್ರಾವೆಲೆಟ್ ರೇಸ್, ಇನ್ಫ್ರಾರೆಡ್ ರೇಸ್ ಮತ್ತು ಮೈಕ್ರೋವೇವ್ಸ್. ಟಿವಿ ರಿಮೋಟಲ್ಲಿ ಯೂಸ್ ಮಾಡುವಂಥ ರೇಸ್ ಯಾವುದಂದ್ರೆ ಅದು ಇನ್ಫ್ರಾರೆಡ್ ರೇಸ್. ಓಕೆ, ದ ಟಿವಿ ರಿಮೋಟ್ ಯೂಸಸ್ infrared rays waves which are a type of electromagnetic radiation. Infrared waves have a frequency range between 300 gigahertz to 400 terahertz. Which one of the following is not a prime number? ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. ಪ್ರೈಮ್ ನಂಬರ್ ಅಂದ್ರೆ ಯಾವ ನಂಬರ್ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತೋ ಅದಕ್ಕೆ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಅಂಡ್ ಇವುಗಳಲ್ಲಿ ನೋಡ್ಬೇಕಾದ್ರೆ 31 ಈಸ್ ಎ ಪ್ರೈಮ್ ನಂಬರ್, 61 ಈಸ್ ಆಲ್ಸೋ ಪ್ರೈಮ್ ನಂಬರ್, 71 ಈಸ್ ಆಲ್ಸೋ ಪ್ರೈಮ್ ನಂಬರ್, ಬಟ್ 91 ಇದು ಪ್ರೈಮ್ ನಂಬರ್ ಅಲ್ಲ. ಯಾಕಂದ್ರೆ 91 ಇದು 7 ಮತ್ತು 13 ಎರಡರಿಂದನೂ ಭಾಗ ಹೋಗುತ್ತೆ, ಅದಕ್ಕೆ ಇದು ಪ್ರೈಮ್ ನಂಬರ್ ಅಲ್ಲ. ಎ ಪ್ರೈಮ್ ನಂಬರ್ ಈಸ್ ಎ ಓನ್ಲಿ ಡಿವಿಸಿಬಲ್ ಬೈ ಒನ್ ಅಂಡ್ ಇಟ್ ಸೆಲ್ಫ್. 31, 61, 71 are prime numbers because they are divisible by only 1 and themselves. But 91 is not a prime number because it is divisible by 7 and 13. That's why it is not a prime number. ಇದು 7 ಮತ್ತು 13 ಎರಡರಿಂದನೂ ಭಾಗ ಹೋಗುತ್ತೆ, ಅದಕ್ಕೆ ಇದು ಪ್ರೈಮ್ ನಂಬರ್ ಅಲ್ಲ. Which element is used extensively in semiconductor chips ಅಂತ ಕೇಳಿದ್ದಾರೆ. ಅಂದರೆ ಅರೆವಾಹಕ ಚಿಪ್ಗಳಲ್ಲಿ ಯಾವುದನ್ನ ವ್ಯಾಪಕವಾಗಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ಸಿಲಿಕಾನ್, ಬಿಸ್ಮತ್, ಕ್ರೋಮಿಯಂ, ನಿಕ್ಕೆಲ್. ಅಂಡ್ ದ ಆನ್ಸರ್ ಇಸ್ ಸಿಲಿಕಾನ್. ಸಿಲಿಕಾನ್ ಈಸ್ ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಎಲಿಮೆಂಟ್ ಇನ್ ಸೆಮಿಕಂಡಕ್ಟರ್ಸ್. ಸಿಲಿಕಾನ್ ಈಸ್ ದಿ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಆನ್ ದಿ ಅರ್ತ್ ಆಫ್ಟರ್ ಕಾರ್ಬನ್ ಅಂಡ್ ಹ್ಯಾಸ್ ಬೀನ್ ಯೂಸ್ಡ್ ಆಸ್ ಎ ಸೆಮಿಕಂಡಕ್ಟರ್ ಮಟೀರಿಯಲ್ ಸಿನ್ಸ್ 1950s. 1915 ಸಿಲಿಕಾನ್ ಅನ್ನ ಸೆಮಿಕಂಡಕ್ಟರ್ ಮಟೀರಿಯಲ್ ಅಂತ ಯೂಸ್ ಮಾಡ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಇನ್ಪುಟ್ ಡಿವೈಸ್. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಇನ್ಪುಟ್ ಸಾಧನ ಯಾವುದು? ಇನ್ಪುಟ್ ಸಾಧನ ಅಂದ್ರೆ ಕಂಪ್ಯೂಟರ್ಗೆ ಇನ್ಫಾರ್ಮೇಶನ್ ಅನ್ನ ಸೆಂಡ್ ಮಾಡಕ್ಕೆ ಯೂಸ್ ಮಾಡುವಂತ ಸಾಧನ. ಮೌಸ್, ಕೀಬೋರ್ಡ್, ಪ್ರಿಂಟರ್, ಎ ಅಂಡ್ ಬಿ. ಅಂಡ್ ದ ಆನ್ಸರ್ ಈಸ್ ಎ ಅಂಡ್ ಬಿ. ಅಂದ್ರೆ ಮೌಸ್ ಮತ್ತು ಕೀಬೋರ್ಡ್ ಇವೆರಡು ಇನ್ಪುಟ್ ಸಾಧನಗಳು. ಇವೆರಡರಿಂದ ಇನ್ಫಾರ್ಮೇಶನ್ ಕಂಪ್ಯೂಟರ್ಗೆ ನಾವು ಸೆಂಡ್ ಮಾಡ್ತೀವಿ. ಬಟ್ ಪ್ರಿಂಟರ್ ಇಂದ ಇನ್ಫಾರ್ಮೇಶನ್ ಅನ್ನ ಪೇಪರ್ ರೂಪದಲ್ಲಿ ಪಡ್ಕೋತೀವಿ, ಅದಕ್ಕೆ ಪ್ರಿಂಟರ್ ಈಸ್ ಔಟ್ಪುಟ್ ಡಿವೈಸ್. ಎನ್ ಇನ್ಪುಟ್ ಡಿವೈಸ್ ಸಚ್ ಆಸ್ ಎ ಕೀಬೋರ್ಡ್ ಆರ್ ಮೌಸ್ ಸೆಂಡ್ಸ್ ಇನ್ಫಾರ್ಮೇಶನ್ ಟು ದಿ ಕಂಪ್ಯೂಟರ್ ಸಿಸ್ಟಮ್. ದಟ್ಸ್ ವೈ ದೇ ಆರ್ ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ಕ್ವಶನ್ ಇಸ್ ಸ್ಮಾಲೆಸ್ಟ್ ಸ್ಟೋರೇಜ್ ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು? ಬೈಟ್, ಬಿಟ್, ಕ್ಯಾರೆಕ್ಟರ್, ಕಿಲೋಬೈಟ್. ಅಂಡ್ ದ ಆನ್ಸರ್ ಈಸ್ ಬಿಟ್. ಬಿಟ್ ಅಂದ್ರೆ 1 0 ಅಥವಾ 1
ಗೆ ನಾವು ಬಿಟ್ ಅಂತ ಕರಿತೀವಿ. ಕಂಪ್ಯೂಟರ್ ಅಲ್ಲಿ ಏನೇ ಸ್ಟೋರ್ ಆದ್ರೂ ಅದು ಬಿಟ್ ಅಂಡ್ ಬೈಟ್ಸ್ ಅಲ್ಲಿನೇ ಸ್ಟೋರ್ ಆಗೋದು. ಅಂಡ್ ಅದರಲ್ಲಿ ಸ್ಮಾಲೆಸ್ಟ್ ಇರೋದು ಯಾವುದು? ಬಿಟ್. 8 ಬಿಟ್ ಅಂದ್ರೆ 1 ಬೈಟ್ ಅಂತ ಹೇಳ್ತಾರೆ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಸ್ಟೋರೇಜ್ ಇನ್ ಎ ಕಂಪ್ಯೂಟರ್ ಈಸ್ ಎ ಬಿಟ್. ಎ ಬಿಟ್ ಈಸ್ ಎ ಬೈನರಿ ಡಿಜಿಟ್ ದಟ್ ಕ್ಯಾನ್ ರಿಪ್ರೆಸೆಂಟ್ ಐದರ್ 0 or 1. ಹೂ ಇಸ್ ದಿ ಫಾದರ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೇಳಿದರೆ ಆನ್ಸರ್ ಸರ್ ಚಾರ್ಲ್ಸ್ ಬ್ಯಾಬೇಜ್, ಟಿಮ್ ಬರ್ನರ್ಸ್-ಲೀ, ಸಬೀರ್ ಭಾಟಿಯಾ, ಬಿಲ್ ಗೇಟ್ಸ್. And the answer is Charles Babbage. Charles Babbage, 1791 in the 1871 ವರೆಗೂ he was the extraordinary talented scientist, mathematician, economist and engineer. ಇವರು ಬ್ಯಾಬೇಜ್ ಅವರು ಅನಾಲಿಟಿಕಲ್ ಇಂಜಿನ್ ಅಂತ ಫಸ್ಟ್ ಕಂಪ್ಯೂಟರ್ ಡೆವಲಪ್ ಮಾಡ್ತಾರೆ. ಅದಕ್ಕೆ ಇವರಿಗೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಹೂ ಇಸ್ ದಿ ಫಾದರ್ ಆಫ್ ಫೇಸ್ಬುಕ್? ಫೇಸ್ಬುಕ್ನ ಸ್ಥಾಪಕರು ಯಾರು ಅಂತ ಕೇಳಿದರೆ ಮಾರ್ಕ್ ಜುಕರ್ಬರ್ಗ್, ಮಾರ್ಟಿನ್ ಕೂಪರ್, ಜಾಕ್ ಡಾರ್ಸಿ, ಲ್ಯಾರಿ ಪೇಜ್. ಅಂಡ್ ದ ಆನ್ಸರ್ ಇಸ್ ಮಾರ್ಕ್ ಜುಕರ್ಬರ್ಗ್. ಅಂಡ್ ಫೇಸ್ಬುಕ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್. ಇದನ್ನ ಫಸ್ಟ್ ಅವರು ಡಿಸೈನ್ ಮಾಡಿದಾಗ ಕಾಲೇಜ್ ಸ್ಟೂಡೆಂಟ್ಸ್ಗೋಸ್ಕರ ಫೇಸ್ಬುಕ್ ಅನ್ನ ಡೆವಲಪ್ ಮಾಡ್ತಾರೆ 2004 ಅಲ್ಲಿ. ಬಟ್ ಇವಾಗ ಅದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಫಾರ್ ಆಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಹೆಲ್ಪ್ ಆಗ್ತಾ ಇದೆ. ಓಕೆ. ವಿಚ್ ಈಸ್ ಕಾಲ್ಡ್ ಆಸ್ ದಿ ಬ್ರೈನ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಆನ್ಸರ್ಸ್ ಆರ್ ರ್ಯಾಮ್, ರಾಮ್, CPU, ಲ್ಯಾನ್. ಅಂಡ್ ದ ಆನ್ಸರ್ ಇಸ್ CPU. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅಂಡ್ CPU ನಲ್ಲಿ ಕಂಟ್ರೋಲ್ ಯೂನಿಟ್, ಅರಿಥಮೆಟಿಕ್ ಯೂನಿಟ್ ಅಂಡ್ ಲಾಜಿಕಲ್ ಯೂನಿಟ್ ಮತ್ತು ಮೆಮರಿ ಯೂನಿಟ್ ಇವುಗಳು ಇರ್ತವೆ. ಅದರಿಂದ ಇದಕ್ಕೆ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೀತಾರೆ. ಬಿಕಾಸ್ ಇಲ್ಲಿನೇ ಆಲ್ಮೋಸ್ಟ್ ಆಲ್ ದಿ ಕ್ಯಾಲ್ಕುಲೇಷನ್ಸ್ ಆಫ್ ಕಂಪ್ಯೂಟರ್ ಆಗೋದೆಲ್ಲ CPU ನಲ್ಲಿನೇ. ದ CPU ಇಸ್ ದಿ ಮೈಕ್ರೋ ಪ್ರೊಸೆಸರ್ ದಟ್ ಕಂಟೇನ್ಸ್ millions of tiny transistors. It contains the circuitry needed to process input, store data and output results. Input, output, storage ಎಲ್ಲ ಆಗೋದು CPU ನಲ್ಲಿನೇ. ಅದಕ್ಕೆ ಇದು ಬ್ರೈನ್ ಆಫ್ ದಿ ಕಂಪ್ಯೂಟರ್. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್? ರ್ಯಾಮ್ ಅನ್ನ ವಿಸ್ತರಿಸಿ ಅಂತ ಕೇಳಿದ್ದಾರೆ. ರ್ಯಾಂಡಮ್ ಅರಿಥಮೆಟಿಕ್ ಮೀಡಿಯಾ, ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರೆಗ್ಯುಲರ್ ಆಕ್ಸೆಸ್ ಮೆಮರಿ, remember access memory. And the answer is random access memory. RAM stands for random access memory. RAM is used as short-term memory storage for a computer's CPU. ಅಂದ್ರೆ ರ್ಯಾಮ್ ಅನ್ನ ಶಾರ್ಟ್ ಟರ್ಮ್ ಮೆಮರಿ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಪರ್ಮನೆಂಟ್ ಆಗಿ ಡೇಟಾ ಸ್ಟೋರ್ ಮಾಡಲ್ಲ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಟೈಪ್ಸ್ ಆಫ್ ಪಾಯಿಂಟಿಂಗ್ ಡಿವೈಸಸ್ ಇನ್ಕ್ಲೂಡ್? ಪಾಯಿಂಟಿಂಗ್ ಉಪಕರಣಗಳು ಇವುಗಳನ್ನು ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ. ಅಂಡ್ ದಿ ಆಪ್ಷನ್ಸ್ ಆರ್ ಕ್ಯಾಟ್, ಬ್ಯಾಟ್, ಸ್ಟಿಕ್, ಟ್ರ್ಯಾಕ್ ಬಾಲ್. ಕ್ಯಾಟ್ ಬ್ಯಾಟ್ ಅಂತೂ ಅಲ್ವೇ ಅಲ್ಲ. ಅಂಡ್ ದ ಆನ್ಸರ್ ಇಸ್ ಟ್ರ್ಯಾಕ್ ಬಾಲ್. ಟ್ರ್ಯಾಕ್ ಬಾಲ್ ಅನ್ನೋದು ಒಂದು ಪಾಯಿಂಟಿಂಗ್ ಡಿವೈಸ್. ದ ಟ್ರ್ಯಾಕ್ ಬಾಲ್ ಈಸ್ ಎ ಪಾಯಿಂಟಿಂಗ್ ಡಿವೈಸ್ ಕನ್ಸಿಸ್ಟಿಂಗ್ ಆಫ್ ಎ ಬಾಲ್ ಹೌಸ್ಡ್ ಇನ್ ಎ ಸಾಕೆಟ್ ಕಂಟೈನಿಂಗ್ ಸೆನ್ಸರ್ಸ್ ಟು ಡಿಟೆಕ್ಟ್ rotation of the ball about 2 axis similar to an upside down ಮೌಸ್. ಇದು ತರ ಮೌಸ್ ತರಾನೇ ವರ್ಕ್ ಆಗುತ್ತೆ. ಅದರಿಂದ ಕರ್ಸರ್ ಅಲ್ಲಿ ನಾವು ಹೇಗೆ ಪಾಯಿಂಟ್ ಮಾಡ್ತೀವಲ್ಲ, ಟ್ರ್ಯಾಕ್ ಬಾಲ್ ಅನ್ನು ಪಾಯಿಂಟಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತಾರೆ. ಫೈಂಡ್ ದ ಆಡ್ ಮ್ಯಾನ್ ಔಟ್. ಇದರಲ್ಲಿ ವಿಲಕ್ಷಣವಾದದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಕ್ಯಾರೆಕ್ಟರ್ ಪ್ರಿಂಟರ್, ಲೈನ್ ಪ್ರಿಂಟರ್, ಪೇಜ್ ಪ್ರಿಂಟರ್, ಪ್ಯಾರಾಗ್ರಾಫ್ ಪ್ರಿಂಟರ್. ಇಲ್ಲಿ ಪ್ರಿಂಟರ್ಗಳ ವಿಧಗಳನ್ನು ಕೊಟ್ಟಿದ್ದಾರೆ. ಅಂಡ್ ಕ್ಯಾರೆಕ್ಟರ್ ಪ್ರಿಂಟರ್, ಲೈನ್ ಪ್ರಿಂಟರ್, ಪೇಜ್ ಪ್ರಿಂಟರ್ ಅನ್ನೋ ವಿಧಗಳು ಇರ್ತವೆ. ಬಟ್ ಪ್ಯಾರಾಗ್ರಾಫ್ ಪ್ರಿಂಟರ್ ಅನ್ನೋ ವಿಧಗಳು ಇಲ್ಲ. ಅದಕ್ಕೆ ಆಡ್ ಮ್ಯಾನ್ ಯಾವ್ದು ಬರುತ್ತೆ? ಪ್ಯಾರಾಗ್ರಾಫ್ ಪ್ರಿಂಟರ್. ಕ್ಯಾರೆಕ್ಟರ್ ಪ್ರಿಂಟರ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಲೈನ್ ಪ್ರಿಂಟರ್ ಲೈನ್ ಬೈ ಲೈನ್. ಅಂಡ್ ಪೇಜ್ ಪ್ರಿಂಟರ್ ಪ್ರಿಂಟ್ಸ್ ಹೋಲ್ ಪೇಜ್. There is no printer type called paragraph printer. Which among the following programming language is exclusively used for artificial intelligence?
ಈ ಕೆಳಗಿನವುಗಳಲ್ಲಿ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೋಸ್ಕರನೇ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅಂಡ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ಸಿ, ಜಾವಾ, J2EE ಮತ್ತು ಪ್ರೊಲಾಗ್. ಅಂಡ್ ದ ಆನ್ಸರ್ ಈಸ್ ಪ್ರೊಲಾಗ್. ಪ್ರೊಲಾಗ್ ಅನ್ನೋ ಲ್ಯಾಂಗ್ವೇಜ್ ಅನ್ನ AI ನಲ್ಲಿ ಅವರು ಯೂಸ್ ಮಾಡ್ತಾರೆ. ಪ್ರೊಲಾಗ್ ಲ್ಯಾಂಗ್ವೇಜ್ is exclusively used for AI. Prolog is major AI programming language used for artificial intelligence capable of satisfying different needs in development and designing of different softwares. Firewall in computer is used for. Firewall ಅನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. And the answer is security. Security ಭದ್ರತೆಗೋಸ್ಕರ ಯೂಸ್ ಮಾಡ್ತಾರೆ. ಎ ಫೈರ್ವಾಲ್ ಇಸ್ ಎ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಪ್ರಿವೆಂಟ್ಸ್ unauthorized access to a computer network. In computer world, Trojan refers to. ಕಂಪ್ಯೂಟರ್ ಪ್ರಪಂಚದಲ್ಲಿ ಟ್ರೋಜನ್ ಅಂದ್ರೆ ಏನು ಅಂತ ಕೇಳಿದರೆ ವೈರಸ್, ಮಾಲ್ವೇರ್, ವರ್ಮ್ ಮತ್ತು ಸ್ಪೈವೇರ್. ಅಂಡ್ ಆನ್ಸರ್ ಇಸ್ malware. A Trojan is a type of malicious software. Malware ಅಂದ್ರೆ malicious software. Malicious software ಅಂದ್ರೆ harmful software that appears to be a normal file or program but can corrupt a computer system. Trojans are designed to damage files, redirect internet traffic, monitor user activity, steal sensitive data. ಮಾಲ್ವೇರ್ ಅನ್ನೋದು ಅಥವಾ ಟ್ರೋಜನ್ ಅನ್ನೋದು ಒಂದು ಹಾರ್ಮ್ಫುಲ್ ಸಾಫ್ಟ್ವೇರ್. ಇದು ನೋಡಕ್ಕೆ ಹಾರ್ಮ್ ಮಾಡೋ ತರ ಕಾಣಲ್ಲ, ಬಟ್ ಅಂದ್ರೂ ಸಿಸ್ಟಮ್ ಅನ್ನ ಕರಪ್ಟ್ ಮಾಡ್ತಾ ಇರುತ್ತೆ. ಈ ಟ್ರೋಜನ್ಸ್ ಯಾಕೆ ಡಿಸೈನ್ ಮಾಡ್ತಾರೆ ಅಂದ್ರೆ ಫೈಲ್ ಡ್ಯಾಮೇಜ್ ಮಾಡಕ್ಕೆ, ಇಂಟರ್ನೆಟ್ ಟ್ರಾಫಿಕ್ ಅನ್ನ ರೀಡೈರೆಕ್ಟ್ ಮಾಡಕ್ಕೆ, ಆಮೇಲೆ ಮಾನಿಟರ್ ದಿ ಯೂಸರ್ ಆಕ್ಟಿವಿಟಿಗೋಸ್ಕರ ಮತ್ತು ಸೆನ್ಸಿಟಿವ್ ಡೇಟಾನ ಡಿಲೀಟ್ ಮಾಡಕ್ಕೆ ಅಥವಾ ಸ್ಟೀಲ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಫಸ್ಟ್ ಸರ್ಚ್ ಎಂಜಿನ್ ಇನ್ ಇಂಟರ್ನೆಟ್? ಇಂಟರ್ನೆಟ್ ಅಲ್ಲಿ ಯಾವುದು ಫಸ್ಟ್ ಸರ್ಚ್ ಎಂಜಿನ್ ಅಂತ ಕೇಳಿದ್ದಾರೆ. ಅಂಡ್ ದ ಆನ್ಸರ್ ಇಸ್ ಆರ್ಕಿ. ದ ಫಸ್ಟ್ ವೆಬ್ ಸರ್ಚ್ ಎಂಜಿನ್ ವಾಸ್ ಆರ್ಕಿ, ಕ್ರಿಯೇಟೆಡ್ ಇನ್ 1990 by Alan Emtage, a student at McGill University in Montreal. Which one is the first web browser invented in 1990? 1990 ನಲ್ಲಿ ಯಾವುದು ಫಸ್ಟ್ ವೆಬ್ ಬ್ರೌಸರ್ ನ ಇನ್ವೆಂಟ್ ಮಾಡ್ತಾರೆ ಅಂತ ಕೇಳ್ತಾರೆ. ಅಂಡ್ ದ ಆನ್ಸರ್ ಇಸ್ ನೆಕ್ಸಸ್. ದ ಫಸ್ಟ್ ವೆಬ್ ಬ್ರೌಸರ್ ವಾಸ್ ಕಾಲ್ಡ್ ವರ್ಲ್ಡ್ ವೈಡ್ ವೆಬ್, ಬಟ್ ಆಫ್ಟರ್ ಇಟ್ ಈಸ್ ನೇಮ್ಡ್ ಆಸ್ ನೆಕ್ಸಸ್. ಮೊದಲ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತಿದ್ರು, ಅದನ್ನ ನೆಕ್ಸಸ್ ಅಂತ ಆಮೇಲೆ ಕರಿತಾ ಹೋಗ್ತಾರೆ. The basic unit of a Excel spreadsheet where we enter the data is called. Excel ಅಲ್ಲಿ ಡೇಟಾ ಎಂಟರ್ ಮಾಡಕ್ಕಿರೋ ಒಂದು ಏರಿಯಾಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಟ್ಯಾಬ್, ಬಾಕ್ಸ್, ಸೆಲ್, ನನ್ ಆಫ್ ದೀಸ್. ಅಂಡ್ ದ ಆನ್ಸರ್ ಇಸ್ ಸೆಲ್. ಅಂದ್ರೆ ಸೆಲ್ ಅಲ್ಲಿ ನಾವು ಡೇಟಾನ ಎಂಟ್ರಿ ಮಾಡ್ತೀವಿ. ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ಗೆ ಅವ್ರು ಏನಂತ ಕರೀತಾರೆ? ಸೆಲ್. ಅಂಡ್ ದ ಆನ್ಸರ್ ಇಸ್ ಸೆಲ್. The basic unit of Excel spreadsheet where the data is entered is called cell. A cell is the intersection of row and column. In the process of communication, the first step is. ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದು ಮೊದಲಾಗಿ ಬರುತ್ತೆ ಅಂತ ಕೇಳಿದ್ದಾರೆ. And the answer is encoding. Encoding is the process of translating meaning into symbols. And ಇದಕ್ಕೋಸ್ಕರ ಇದನ್ನ ನಾವು ಸೆಕ್ಯೂರಿಟಿ ಸಿಸ್ಟಮ್ ಅಂತಾನು ಕರಿತೀವಿ. The place where accessories are connected in computer is known as. ಅಂದ್ರೆ ನಾವು ಪೆನ್ ಡ್ರೈವ್ ಅಥವಾ ಯಾವುದೋ ಒಂದು ಎಕ್ಸೆಸರೀಸ್ ಅನ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಿ ಅಥವಾ ಆ ಪ್ಲೇಸ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ರಿಂಗ್, ಪೋರ್ಟ್, ಬಸ್ ಮತ್ತು ಜಿಪ್. ಅಂಡ್ ದ ಆನ್ಸರ್ ಇಸ್ ಪೋರ್ಟ್. ಎ ಕಂಪ್ಯೂಟರ್ ಪೋರ್ಟ್ ಈಸ್ an interface or a point of connection between the computer and its peripheral devices. ಓಕೆ, ಇದು ಫಸ್ಟ್
ಪಾರ್ಟ್ನಲ್ಲಿ ನಾನು ಇಷ್ಟು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ನಲ್ಲಿ ಮತ್ತೆ ಬೇರೆ ಕ್ವಶನ್ಸ್, ಇವಾಗಿರೋ ರೀಸೆಂಟ್ ಕ್ವಶನ್ ಪೇಪರನ್ನು ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.